ಪ್ರೆಗ್ನೆನ್ಸಿಯಲ್ಲಿ ಯಾವ ಯಾವ ವ್ಯಾಕ್ಸಿನ್ಗಳನ್ನ ತಗೋಬೇಕು ಮತ್ತು ಯಾಕೆ ತಗೋಬೇಕು ಮತ್ತೆ ಯಾವಾಗ ತಗೋಬೇಕು, ಇದು ಮೋಸ್ಟ್ ಕಾಮನ್ ಕ್ವೆಶನ್ ನಮ್ಮ ಒಪಿಡಿಯಲ್ಲಿ ಕೇಳುವಂತದ್ದು. ಸೊ ಪ್ರೆಗ್ನೆನ್ಸಿಯಲ್ಲಿ ಈ 3 ವ್ಯಾಕ್ಸಿನ್ಗಳನ್ನ ಎಲ್ಲಾ ಗರ್ಭಿಣಿಯರು ಕಡ್ಡಾಯವಾಗಿ ತಗೋಬೇಕು. ಮೊದಲನೇದಾಗಿ ಟಿಡಿ ವ್ಯಾಕ್ಸಿನ್, ಎರಡನೇದು ನೀವು ಟಿಡಿ ಆದ್ರೂ ತಗೋಬಹುದು ಅಥವಾ ಟಿಡ್ಯಾಪ್ ವ್ಯಾಕ್ಸಿನ್ ತಗೋಬಹುದು, ಮೂರನೇದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್. ಈ ಟಿಡಿ ವ್ಯಾಕ್ಸಿನ್ ಬಂದು ನೀವು ಆದಷ್ಟು ಬೇಗ ಪ್ರೆಗ್ನೆನ್ಸಿ ಆದ ಕೂಡಲೇ ಅಥವಾ 8ರಿಂದ 16ನೇ ವಾರದಲ್ಲಿ ಫಸ್ಟ್ ಡೋಸ್ ತಗೋಬೇಕು. ಎರಡನೇದು ಕೆಲವೊಬ್ರು ಟಿಡಿ ವ್ಯಾಕ್ಸಿನ್ ತಗೊಂಡಿರ್ತಾರೆ, ಅಂತವರು ಟಿಡ್ಯಾಪ್ ವ್ಯಾಕ್ಸಿನ್, ಈಗ ಹೊಸದಾಗಿ ಬಂದಿರುವಂತಹ ವ್ಯಾಕ್ಸಿನ್ ಟಿಡ್ಯಾಪ್ ವ್ಯಾಕ್ಸಿನ್, ಇದನ್ನ 27ರಿಂದ 36ನೇ ವಾರದಲ್ಲಿ ತಗೊಳ್ಳುವಂತದ್ದು. ಈ ಟಿಡ್ಯಾಪ್ ವ್ಯಾಕ್ಸಿನ್ ಬಂದು ನಮಗೆ ಡಿಫ್ತೀರಿಯಾ, ಟೆಟನಸ್ ಮತ್ತೆ ಪರ್ಟ್ಯೂಸಿಸ್ ಈ 3 ಮಾರಕವಾದ ರೋಗಗಳಿಂದ ಪ್ರಿವೆಂಟ್ ಮಾಡುವಂತ ಆಂಟಿಬಾಡೀಸ್ ಗರ್ಭಿಣಿಯರಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಟಿಡ್ಯಾಪ್ ತಗೊಳ್ಳುವಂತದ್ದು ಸೂಕ್ತ. ಮೂರನೇದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್, ಇದನ್ನ 3ನೇ ತಿಂಗಳಾದ್ಮೇಲೆ ಯಾವಾಗ ಬೇಕಾದ್ರೂ ಗರ್ಭಿಣಿಯವರು ತಗೋಬಹುದು. ಇದು ನಮಗೆ ಫ್ಲೂ ಲೈಕ್ ಸಿಂಪ್ಟಮ್ಸ್ ಅಥವಾ ಇನ್ಫ್ಲೂಯೆನ್ಸಾ ಅಂತ ಏನ್ ಹೇಳ್ತೀವಲ್ಲ, ಶೀತ, ಕೆಮ್ಮು, ಜ್ವರ, ಇದನ್ನ ಪ್ರಿವೆಂಟ್ ಮಾಡುವಂತ ವ್ಯಾಕ್ಸಿನ್ ಇದು. ಸೊ ಇದು ತಗೊಂಡ್ರೆ ಸೂಕ್ತ. ಸೊ ಸುಮಾರಷ್ಟು ಜನ ಕೇಳ್ತಾರೆ ಇದೆಲ್ಲ ಮ್ಯಾಂಡೇಟರಿನ ತಗೊಂಡ್ಲೇಬೇಕಾ ಅಂತ ಹೇಳ್ಬಿಟ್ಟು. ಹೌದು, ಈ 3 ವ್ಯಾಕ್ಸಿನ್ಗಳನ್ನ ತಗೊಂಡ್ರೆ ಆಲ್ವೇಸ್ ಬೆಟರ್. ಯಾಕಂದ್ರೆ ಹುಟ್ಟಿದ ಮಕ್ಕಳಲ್ಲಿ ಫಸ್ಟ್ 3ನೇ ತಿಂಗಳಲ್ಲಿ ಅವಕ್ಕೆ ಆಂಟಿಬಾಡೀಸ್ ಇರುವುದಿಲ್ಲ. ಸೊ ತಾಯಿ ಈ 3 ವ್ಯಾಕ್ಸಿನ್ಗಳನ್ನ ತಗೊಂಡ್ರೆ ತಾಯಿಯಿಂದ ಮಗುಗೆ ಆಂಟಿಬಾಡೀಸ್ ಹೋಗುತ್ತೆ. ಮತ್ತೆ ಈ 3 ವ್ಯಾಕ್ಸಿನೇಷನ್ ಆಕ್ಚುಲಿ ಫಸ್ಟ್ 3 ತಿಂಗಳಲ್ಲಿ ಮಕ್ಕಳಲ್ಲಿ ಇರಲ್ಲ. ಸೊ ಹಾಗಾಗಿ ಫಸ್ಟ್ ಡಿಪಿಟಿ ಕೊಡೋಕಿನ ಮುಂಚೆ 3 ತಿಂಗಳು ಈ ವ್ಯಾಕ್ಸಿನೇಷನ್ ಇಂದ ಆಂಟಿಬಾಡೀಸ್ ಬರುತ್ತೆ. ಸೊ ಹಾಗಾಗಿ ಈ 3 ವ್ಯಾಕ್ಸಿನ್ಸ್ ಪ್ರೆಗ್ನೆನ್ಸಿ ಅಥವಾ ಗರ್ಭಿಣಿ ಮಹಿಳೆಯರು ಕಡ್ಡಾಯವಾಗಿ ತಗೋಬೇಕು.